ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾ ರಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ಯಾವ ರೀತಿಯಾದ ಆಹಾರ ಕ್ರಮ ಅನುಸರಿಸಿದರೆ ಅವರ ಪೀರಿಯಡ್ಸ್ ಹ್ಯಾಪಿ ಪೀರಿಯಡ್ಸ್ ಆಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾವ ಥರ ಆಹಾರ ಪದ್ಧತಿನ ಅನುಸರಿಸಬೇಕು ಮತ್ತು ಯಾವ ಥರ ಆಹಾರ ಪದ್ಧತಿನ ಸೇವಿಸಬಾರ್ದು ಅಂತ ಪೂರ್ತಿ ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋನ ತಪ್ಪದೆ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಮಾನ್ಯವಾಗಿ ಈಗಿನ ಹೆಣ್ಮಕ್ಳು ಏನು ಸಿಕ್ಕಿದ್ದು ಪಕ್ಕಿದ್ದೆಲ್ಲ ತಿನ್ನೋದು, ಯಾವ ಪದ್ಧತಿ ಸಹ ಅನುಸರಿಸೋದಿಲ್ಲ. ಹಾಗಾಗಿ ನಮ್ಮ ಹಿರಿಯರು ಮಾಡಿರುವ ಒಂದಿಷ್ಟು ಆಹಾರ ಪದ್ಧತಿಗಳನ್ನ ಹೇಳ್ತೀನಿ. ಅದನ್ನು ಅನುಸರಿಸಿದ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿನ ನೀರು 1ರಿಂದ 2 ಗ್ಲಾಸ್ ನೀರು ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಧ್ಯಾನ ಅಥವಾ ಯೋಗ, ಇಲ್ಲ ಅಂದರೆ ಸಿಂಪ್ಲಿ ಜಾಸ್ತಿ ಸ್ಟ್ರೈನ್ ಆಗದಿರೋ ಅಂತಹ ವ್ಯಾಯಾಮ ಮಾಡೋದನ್ನ ಅಭ್ಯಾಸ ಮಾಡಿ, ತುಂಬ ಒಳ್ಳೆಯದು. ಹಾಗೆ ಜಂಕ್ ಫ್ರೂಟ್ಸ್, ಸ್ಪೈಸಿ ಫುಡ್ ಮತ್ತು ಮಸಾಲ ಭರಿತವಾದ ಆಹಾರಗಳನ್ನ ತಿನ್ನೋದು ಆದಷ್ಟು ಅವಾಯ್ಡ್ ಮಾಡಿ. ಲೈಕ್ ಪಿಜ್ಜಾ, ಬರ್ಗರ್, ಪಾನಿಪುರಿ, ಮಸಾಲೆ ಪುರಿ ಈ ಥರದನ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ ಆದಷ್ಟು ಮನೆ ಊಟನ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟು, ಆದಷ್ಟು ಈ ಟೈಮಲ್ಲಿ ಹಣ್ಣುಗಳನ್ನ ಜಾಸ್ತಿ ತಗೊಳ್ಳಿ. ಅದರಲ್ಲೂ ಖರ್ಜೂರ, ಕಲ್ಲಂಗಡಿ ಹಣ್ಣು ಮತ್ತು ಬಾಳೆಹಣ್ಣು, ಅದರಲ್ಲೂ ಮುಖ್ಯವಾಗಿ ಚೇಪೆಕಾಯಿ ದಿನಕ್ಕೆ 1ರಿಂದ 2 ಆದಷ್ಟು ಚೇಪೆಕಾಯಿನ ತಿಂದರೆ ತುಂಬ ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಸಾಧ್ಯವಾದಷ್ಟು ಎಳ್ನೀರು ಕುಡಿಯೋದಕ್ಕೆ ಟ್ರೈ ಮಾಡಿ. ಎಳ್ನೀರು ಸಿಗ್ತಾ ಇಲ್ಲ, ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂದರೆ ಕಬ್ಬಿನ ಜ್ಯೂಸ್ ಸಹ ಕುಡಿಬೋದು. ಆದರೆ ಅದಕ್ಕೆ ಶುಂಠಿ ಸೇರಿಸಿ ಕುಡಿದ್ರೆ ತುಂಬ ಒಳ್ಳೆಯದು. ಇನ್ನೊಂದು ಐರನ್ ಕಂಟೆಂಟ್ ಇರುವಂತಹ ಆಹಾರ ಸೇವಿಸಿದ್ರೆ ತುಂಬ ಒಳ್ಳೆಯದು. ಯಾರಿಗೆಲ್ಲ ರಾಗಿ ಮುದ್ದೆ ಅಥವಾ ರಾಗಿ ರೊಟ್ಟಿ ತಿನ್ನೋ ಅಭ್ಯಾಸ ಇದ್ದರೆ ಅದನ್ನು ಕೂಡ ತೊಗೋಬೋದು, ತುಂಬ ಒಳ್ಳೆಯದು. ಅದು ಬಿಟ್ಟು ಇಲ್ಲ ಅಂದರೆ ಅನ್ನ ತಿಂತೀವಿ ಅಂದರೆ ಅಕ್ಕಿಗೆ ಬದಲು ಸಿರಿಧಾನ್ಯಗಳನ್ನ ಯೂಸ್ ಮಾಡಿ ಅನ್ನ ಮಾಡಿ ತಿನ್ನೋದ್ರಿಂದ ಈ ಟೈಮಲ್ಲಿ ತುಂಬ ಒಳ್ಳೆಯದಾಗತ್ತೆ. ಇದೆಲ್ಲ ಬಿಟ್ಟು ಈವ್ನಿಂಗ್ ಟೈಮಲ್ಲಿ ತೊಗೊಳೋದಾದರೆ ಕಾಫಿ, ಟೀ ಮತ್ತು ಕೂಲ್ ಡ್ರಿಂಕ್ಸ್ ಅಥವಾ ಸೋಡಾ ಕುಡಿಯೋದು ತುಂಬ ಅಭ್ಯಾಸ ಇರುತ್ತೆ, ಅಥವಾ ಜ್ಯೂಸ್ ಕುಡಿಯೋ ಅಭ್ಯಾಸ ಇರುತ್ತೆ. ಅಂಥವರು ಇದೆಲ್ಲದಕ್ಕಿಂತ ಬದಲಾಗಿ ಶುಂಠಿ ಕಷಾಯನ ತಗೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಇನ್ನು ನೈಟ್ ಟೈಮಲ್ಲಿ ನೋಡೋದಾದರೆ ನೈಟ್ ಟೈಮಲ್ಲಿ ಆದಷ್ಟು ತುಂಬ ಲೈಟ್ ಫುಡ್ನ ಪ್ರಿಫರ್ ಮಾಡಿ. ಅನ್ನ, ರಸ ಆ ಥರ ಅಂಥದ್ದು ತಿಂದರೆ ಲೈಟ್ ಫುಡ್ ತಿಂದ್ಬಿಟ್ಟು ನೀರು ಜಾಸ್ತಿ ಕುಡಿಬೇಕು. ಯಾಕೆಂದರೆ ಅಂಥ ಟೈಮಲ್ಲಿ ಕೆಲವೊಬ್ಬರಿಗೆ ಯುಟರಸ್ ಪೇನ್ ಅಥವಾ ಹೊಟ್ಟೆ ನೋವು, ಸೊಂಟ ನೋವು ಇರುತ್ತೆ. ನೀರು ನಾವು ಹೆಚ್ಚಾಗಿ ಕುಡಿದಷ್ಟು ಆ ಪೇಯ್ನೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ಇದಲ್ಲದೆ ಇನ್ನೂ ಒಂದು ಪ್ರಿಕಾಷನ್ಸ್ನ ತಗೊಳ್ಳಿ. ಸ್ಯಾನಿಟರಿ ಪ್ಯಾಡ್ಸ್ ಯಾರೆಲ್ಲ ಯೂಸ್ ಮಾಡ್ತಿರ್ತೀರ ಅವರು 4 to 5 ಅವರ್ಸ್ಗೆ ಚೇಂಜ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಗೆ ಸ್ಯಾನಿಟರಿ ಪ್ಯಾಡ್ಸಿಗೆ ಬದಲು ಮೆನ್ಸ್ಟ್ರಲ್ ಕಪ್ ಇಲ್ಲ ಅಂತ ಹೇಳಿದ್ರೆ ಪೀರಿಯಡ್ ಪ್ಯಾಂಟೀಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ತುಂಬ ಹೊಟ್ಟೆ ನೋವಿದೆ ಅಂತ ಹೇಳಿದ್ರೆ ಅಂಥವರು ಐಸ್ ಪ್ಯಾಕ್ ಸಿಗುತ್ತೆ, ಐಸ್ ಪ್ಯಾಕ್ನ ಕೆಳ ಹೊಟ್ಟೆಯಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಇಲ್ಲ ಐಸ್ ಪ್ಯಾಕ್ ಇಲ್ಲ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇದ್ದೇ ಇರುತ್ತೆ, ಅದರಲ್ಲಿರೋ ಐಸ್ ಕ್ಯೂಬ್ಸ್ನ ತೊಗೊಂಡು ಬಟ್ಟೆಯಲ್ಲಿ ಕಟ್ಟಿ ಅದರಿಂದ ಮಸಾಜ್ ಮಾಡಿದ್ರೆ ಹೊಟ್ಟೆ ನೋವು ತುಂಬ ಕಡಿಮೆ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಹಾಗೆ ನಾನು ಫಾಲೋ ಮಾಡ್ತಿರೋ ಡಯಟ್, ಪೀರಿಯಡ್ಸ್ ಟೈಮಲ್ಲಿ ಫಾಲೋ ಮಾಡ್ತಿರೋಂತಹ ಡಯಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಯಾರಾದರೂ ಈ ಥರ ಡಯಟ್ ಫಾಲೋ ಮಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.